ಈ 2026 ಮೇ 22 ಕನಿಷ್ಠ ವೇತನ ಅಂತಿಮ ಅಧಿಸೂಚನೆಯನ್ನು ಅಮಾನತಿನಲ್ಲಿ ಇರಿಸುವ ಪ್ರಸ್ತಾವನೆ ತಕ್ಷಣ ತಿರಸ್ಕರಿಸಿ ಪರಿಷ್ಕೃತ ಕನಿಷ್ಠ ವೇತನವನ್ನು ರಾಜ್ಯದ ಎಲ್ಲಾ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳ ಹೊರಗುತ್ತಿಗೆ ನೌಕರರಿಗೆ ಕೂಡಲೇ ಜಾರಿಗೊಳಿಸುವಂತೆ ಆಗ್ರಹಿಸಿ ಎಐಯುಟಿಯುಸಿ ಕಾರ್ಮಿಕ ಸಂಘಟನೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ನಂತರ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ನಾವು ಕರ್ನಾಟಕ ರಾಜ್ಯದ ವಿವಿಧ ಸರ್ಕಾರಿ ಇಲಾಖೆಗಳ ಹೊರಗುತ್ತಿಗೆ ನೌಕರರು, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ವಸತಿ ನಿಲಯಗಳ ಹೊರಗುತ್ತಿಗೆ ಸಿಬ್ಬಂದಿ, ಆರೋಗ್ಯ, ಶಿಕ್ಷಣ, ನಗರ ಸ್ಥಳೀಯ ಸಂಸ್ಥೆಗಳು ಹಾಗೂ ಇತರೆ ಸರ್ಕಾರಿ ಇಲಾಖೆಗಳ ಹೊರಗುತ್ತಿಗೆ ನೌಕರರು, ವಿವಿಧ ಖಾಸಗಿ ಕಂಪನಿಗಳ ಹೊರಗುತ್ತಿಗೆ ನೌಕರರು, ಪವನ ವಿದ್ಯುತ್ ಕಂಪನಿಗಳ ಹೊರಗುತ್ತಿಗೆ ನೌಕರರು, ಸೌರ ವಿದ್ಯುತ್ ಕಂಪನಿಗಳ ನೌಕರರು ಹಾಗೂ ಇತರೆ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳ ಸಾವಿರಾರು ಹೊರಗುತ್ತಿಗೆ ಕಾರ್ಮಿಕರು ಜಿಲ್ಲಾ ಮಟ್ಟದ ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು. ಕೆಲವು ಮಾಲೀಕರ ಒತ್ತಡದಿಂದ ಕೆಲವು ಮಾಲೀಕರು ಕೋರ್ಟಿಗೆ ಹೋಗಿದ್ರು. ಆ ಕೋರ್ಟಿಗೂ ಸೀಮಾರಿ ಹಾಕಿದ್ರು. ಅಲ್ಲಿ ಬಗ್ಗಲಿಲ್ಲ. ಆ ಸೀಮಾ ಆದ್ರೂ ಅವರು ಅರ್ಥ ಮಾಡ್ಕೊಂಡಿಲ್ಲ. ಮತ್ತೆ ಸರ್ಕಾರಕ್ಕೆ ಹಿಂಬಾಗಿಲಿಂದ ಪ್ರಯತ್ನ ಮಾಡಿಕೊಂಡು ಅಲ್ಲಿ ಒತ್ತಡ ಹಾಕಿ ಮತ್ತೆ ನಮ್ಮ ಮುಖ್ಯಮಂತ್ರಿಗೆ ಅವರು ಹೇಳ್ತಾ ಇದ್ದಾರೆ, ನಾವು ಮತ್ತೆ ಪರಿಶೀಲನೆ ಮಾಡ್ತೀವಿ, ನೋಡ್ತೀವಿ. ಏನು ಸುಮಾರು ಕಡೆ ಹಲವಾರು ಇಲಾಖೆಗಳಿಗೆ ಕನಿಷ್ಠ ವೇತನ ಜಾರಿ ಮಾಡಿದ್ರೆ ಇನ್ನೂ ಕೆಲವು ಕಡೆ ಕೊಟ್ಟಿಲ್ಲ. ಅದಕ್ಕೆ ಅಲ್ಲೇ ತಡೆ ಇಟ್ಟಿದ್ದಾರೆ. ಆ ಉದ್ದೇಶದಿಂದ ಅದು ತಡೆ ಹಿಡಬಾರ್ದು, ಮತ್ತೆ ಕ್ರಮಬದ್ಧವಾಗಿ ಕನಿಷ್ಠ ವೇತನ ಜಾರಿಗೆ ಆಗಬೇಕಂತ ನಾನು ಕೇಳ್ತೇನೆ. ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ನೀಡಿದ ವಿಷಯವನ್ನು ಆಡಳಿತಾತ್ಮಕವಾಗಿ ತಡೆ ಹಿಡಿಯಲು ಸಾಧ್ಯವಿಲ್ಲ. ಮಾಲೀಕರ ಸಂಘಗಳು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಕೋರಿದರೂ ನ್ಯಾಯಾಲಯವು ತಡೆಯಾಜ್ಞೆ ನೀಡಲು ನಿರಾಕರಿಸಿದೆ. ನ್ಯಾಯಾಲಯ ನಿರಾಕರಿಸಿದ ವಿಷಯವನ್ನು ಆಡಳಿತಾತ್ಮಕವಾಗಿ ಸಾಧಿಸಲು ಹಣಕಾಸು ಇಲಾಖೆಯ ಪ್ರಯತ್ನವು ನ್ಯಾಯಾಂಗ ಪ್ರಕ್ರಿಯೆಗೆ ವಿರುದ್ಧವಾಗಿದೆ. ಕನಿಷ್ಠ ವೇತನದಲ್ಲಿ 10,000 12,000 ರೂಪಾಯಿದಲ್ಲಿ ದುಡಿತಾ ಇದ್ದಾರೆ. ಅಂತ ಕಾರ್ಮಿಕರಿಗೆ ಕನಿಷ್ಠ ವೇತನ ಹೆಚ್ಚಾಗಬೇಕು, ಅವರಿಗೆ ಹೆಚ್ಚು ಕೊಡಬೇಕಂತೇಳಿ ಇಷ್ಟು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಕಾರ್ಮಿಕ ಸಂಘಟನೆಗಳಿಂದ, ಹಲವಾರು ಕಾರ್ಮಿಕ ಸಂಘಟನೆಗಳಿಂದ, ನಮ್ಮ ಕಾರ್ಮಿಕ ಸಂಘಟನೆಗಳಿಂದ ಹೋರಾಟ ಮಾಡ್ಕೊಂಡು ಬಂದ ಮೇಲೆ ಇವತ್ತು 20 ವರ್ಷ ಆದಮೇಲೆ ಅದು ಕನಿಷ್ಠ ವೇತನ ಹೆಚ್ಚಿಗೆ ಮಾಡಿದ್ದಾರೆ, ಅದನ್ನು ಪರಿಷ್ಕರಣೆ ಮಾಡಿದ್ದಾರೆ. ಅದನ್ನು ಸಹಿತ ಮತ್ತೆ ಇವತ್ತು ವಾಪಸ್ ತಗೊಳ್ತಾ ಇದ್ದಾರೆ. ಮಾಲೀಕರಿಗೆ ಒತ್ತಡಕ್ಕೆ ಮಣಿದ್ಬಿಟ್ಟು ಅಂದು ರಾಜ್ಯ ಸರ್ಕಾರ ಈ ತರ ಕ್ರಮ ತಗೊಳ್ಳೋದು ಅತ್ಯಂತ ಕಾರ್ಮಿಕ ವಿರೋಧಿ, ಕಾರ್ಮಿಕರಿಗೆ ಮಾಡುವಂತ ದ್ರೋಹ ಆಗುತ್ತೆ ಸ್ನೇಹಿತರೆ. ಇದು ಯಾಕಂತಂದ್ರೆ ಇವತ್ತು ಕನಿಷ್ಠ ವೇತನ ಕೇಳ್ತಾ ಇರೋದು ಎಷ್ಟು, ನಮಗೆ ಜೀವನಕ್ಕೆ ಬದುಕೋದಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡ್ರಿ ಅಂತ ಕೇಳ್ತಾ ಇದ್ವಿ ಹೊರತಾಗಿ ಅದರಿಂದ ನಮ್ಮ ಆಸ್ತಿ ಪಾಸ್ತಿಯನ್ನು ಹೆಚ್ಚಿಗೆ ಆಗೋದಿಲ್ಲ. ಅದನ್ನು ಕೂಡ ಇವತ್ತು ಸರ್ಕಾರ ಕೊಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇದೆ. ಆದರೆ ಅವರ MP MLAಗಳ ಪಗಾರ ಮಾತ್ರ ಹೆಚ್ಚಿಗೆ ಮಾಡ್ಕೋತಾರೆ. ಅವರು ಮಾಡ್ಕೊಳ್ಳೋಕ್ಕೆ ಯಾವುದು ಇದು ಇಲ್ಲ. ಅದ್ರ ಬಗ್ಗೆ ಪರಿಷ್ಕರಣೆನೂ ಮಾಡಲ್ಲ, ಅದ್ರ ಬಗ್ಗೆ ರಿವ್ಯೂನೂ ಮಾಡೋದಿಲ್ಲ. ಇವತ್ತು ಕಾರ್ಮಿಕ ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ ಸ್ನೇಹಿತರೆ. ಏನಂತಂದ್ರೆ ಒಂದ್ಸಲ ನೋಟಿಫಿಕೇಶನ್ ಆದಮೇಲೆ, ಒಂದು ಕಾನೂನು ಆಗಿರ್ಬೋದು, ಒಂದು ಆದೇಶ ಆಗಿರ್ಬೋದು, ಅದು ನೋಟಿಫಿಕೇಶನ್ ಆದಮೇಲೆ ಮತ್ತೆ ರಿವ್ಯೂಗೆ ಬರಬಾರ್ದು. ಆದರೆ ಇವತ್ತು ನಾವು ಮತ್ತೆ ಸಚಿವ ಸಂಪುಟದಲ್ಲಿಟ್ಟು ಅದನ್ನು ರಿವ್ಯೂ ಮಾಡ್ತೀವಿ, ಅಲ್ಲಿ ತನಕ ಕೂಡ ನೀವು ಇದನ್ನು ಪೆಂಡಿಂಗ್ ಇಡ್ರಿ ಅಂತೇಳಿ ಮತ್ತೊಂದು ಆದೇಶನ ಮಾಡಿದ್ದಾರೆ. ಈಗಾಗಲೇ ಹಲವಾರು ಇಲಾಖೆಗಳಲ್ಲಿ ಹೊಸ ಪರಿಷ್ಕರಣಾ ವೇತನವನ್ನು ಜಾರಿಗೊಳಿಸಿದ್ದಾರೆ. ಕೆಲವು ಇಲಾಖೆಗಳು ಜಾರಿಗೊಳಿಸಿದರೆ, ಕೆಲವು ಇಲಾಖೆಗಳನ್ನ ಅಷ್ಟೇ ನಿಲ್ಲಿಸಿದ್ದಾರೆ. ಸೊ ಇದನ್ನ ಕನಿಷ್ಠ ವೇತನ ಪರಿಷ್ಕರಣೆ ಈಗಾಗಲೇ ಸುಮಾರು 5 ವರ್ಷ ತಡವಾಗಿದೆ. 2016 ನಂತರ 2021ರಲ್ಲಿ ಪರಿಷ್ಕರಣೆ ಆಗಬೇಕಾಗಿತ್ತು. ಆದರೂ ಸರ್ಕಾರದ ವಿಳಂಬದಿಂದಾಗಿ 2026ರಲ್ಲಿ ಅಧಿಸೂಚನೆ ಹೊರಬಂದಿದೆ. ಈಗ ಮತ್ತೆ ತಡೆ ಹಿಡಿಯುವುದು ಕಾರ್ಮಿಕರಿಗೆ ಮತ್ತಷ್ಟು ಅನ್ಯಾಯವಾಗುತ್ತದೆ.